ನಮ್ಮ ಆಂಟಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ತಟ್ಟೆಗೆಲ್ಲ ಇದಾಕಿದ್ದಾರೆ. ಏನು ಆಂಟಿ ಮಾಡ್ತಾ ಇದ್ದೀರಾ? ನಾನು ಸ್ವೀಟ್ ಮಾಡ್ತಾ ಇದ್ದೀನಿ. ಗೊಂಬೆ ಹಾಲುಬಾಯಿ ಅದು ರಾಗಿಯಿಂದ ಮಾಡ್ತಾ ಇದ್ದೀನಿ. ರಾಗಿನ 8 ಗಂಟೆ ನೆನೆಸಿದ್ದೀನಿ. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಅದರಿಂದ ಹಾಲು ತೆಗೆದಿದ್ದೀನಿ. 1 ಗ್ಲಾಸ್ ರಾಗಿ ಹಾಲಿಗೆ 4 ಲೋಟ ನೀರು ಹಾಕಿ ಅದ್ರ ಜೊತೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಗಟ್ಟಿಯಾಗೋವರೆಗೂ. ಅದು ತುಂಬ ಚೆನ್ನಾಗಿ ಕುದಿದು ಗಟ್ಟಿಯಾದಾಗ ತಟ್ಟೆಗೆ ಹಾಕಬೇಕು. ಎಷ್ಟು ಅವರ್ಸ್ ಕಾಯಿಸ್ಬೇಕಂತೆ? 3 to 4 hours. 3 to 4 hours ಕಾಯಿಸ್ಬೇಕಂತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೆಂಗೆ ತೋರಿಸಿದೆ. ಅದು ಲಿಕ್ವಿಡ್ ಫುಲ್ ಲಿಕ್ವಿಡ್ ಪೂರ ಆಗಬೇಕಾ ಅಥವಾ ಸಾಲಿಡ್ ಆಗಿರ್ಬೇಕಾ ಇಲ್ಲಿ ತೋರಿಸಿ. ಅದು ಗೊತ್ತಾಗುತ್ತೆ ಬೇಯಿಸ್ತಾ ಗಟ್ಟಿ ಬರ್ತಾ ಇದೆ ಅಂತ. ಫಸ್ಟ್ ಎಲ್ಲಿ ತಂಟಿ? ಫಸ್ಟು ಇದು ತುಂಬ ಇತ್ತು. ಓ, ಮತ್ತು ಅಷ್ಟು ಬೇಗ 4 ಅವರ್ಸ್ ಮಾಡಿದ್ದಕ್ಕೆ ಅಷ್ಟು ಕೇಳಕ್ಕೆ. ಇನ್ನು ಎಷ್ಟು ಅವರ್ಸ್ ಕಾಯಿಸ್ತೀರಾ? ಇನ್ನು 5 ನಿಮಿಷನಾ? 5 ನಿಮಿಷ ಮುಗೀತು. ಈಗ ತಟ್ಟೆಗೆ ಹಾಕ್ತಿದ್ದೆ. ಹೌದಾ ಆಂಟಿ? ಬನ್ನಿ ನೋಡೋಣ ಫ್ರೆಂಡ್ಸ್. ಇದು ನೋಡಿ ಪ್ಲೇಟುಗೆಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂಥರ ಚಾಕ್ಲೇಟ್ ಕೇಕ್ ಥರ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೂಡಲ್ಸ್ ಎಲ್ಲ ಮಾಡಿಕೊಟ್ಟು ತೋರಿಸ್ತಾರೆ. ಇದೆಷ್ಟು ಚೆನ್ನಾಗಿ ಲೇಯರ್ ಕೂತಿದೆ, ಅದು ಸೇಮ್ ಆಗಿದೆ, ಫ್ಲಾಟ್ ಆಗಿದೆ. ಇದು ಇವಾಗ ಹಾಕಿರೋದು ಅದಕ್ಕೆ ಆಗಿದೆ. ಸ್ವಲ್ಪ ಒಣಗಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇದೆಲ್ಲ ನೀವು ಬೇಕಂದರೆ ಇದು ಹಾಕ್ಬೋದು, ಆಲ್ಮಂಡ್. ಆಂಟಿ ಆಲ್ಮಂಡ್ ಏನು ಕರೀತಾರೆ? ಪಿಸ್ತಾ ಎಲ್ಲ ಹಾಕ್ಬೋದು, ಅವಾಗ ಇನ್ನೂ ಚೆನ್ನಾಗಿ ರುಚಿಯಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಒಂದು 2-3 ಅವರ್ ಅಲ್ಲ, ಒಂದು ದಿವಸ ಆಲ್ಮೋಸ್ಟ್. ಇವಾಗ ನೀವು ರಾತ್ರಿ ಮಾಡಿದ್ರೆ ಒಂದು ಬೆಳಗ್ಗೆ ತನಕ ಇಟ್ಕೊಳ್ಳಿ, ಅಥವಾ ಮಧ್ಯಾಹ್ನ ಮಾಡಿದರೆ ನೀವು ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಇದ್ದರೆ ಲೈಕ್ ಮಾಡಿ ಪ್ಲೀಸ್. ಎಲ್ಲರೂ ನೋಡಿ. ಈ ಸ್ವೀಟ್ ಹೆಸರು ಹಾಲುಬಾಯಿ. ಒಂಚೂರು ಟೇಸ್ಟ್ ಮಾಡೋಣ. ಮುಟ್ಬಾರ್ದು, ಅದು ಪೀಸ್ ಆಗಿಬಿಡುತ್ತೆ ಆಮೇಲೆ. ಓ ನೋಡಿ, ನಮ್ಮ ಆಂಟಿ ಹೇಳ್ತಾ ಇದ್ದಾರೆ ಮುಟ್ಬಾರ್ದಂತೆ. ಅವಾಗ ಅದು ನೀಟಾಗಿ ಕೂತ್ಕೋಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಹೌದು. ಆಯ್ತು, ಬಾಯ್ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋದು ತೊಗೊಬರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.